ನೋಡಿ ನಮ್ಮ ಮಟನ್ ಉರುವಲ್ ಯಾವ ರೀತಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಲೋ ಎವ್ರಿವನ್, ಹೇಗಿದ್ದೀರೆಲ್ರು? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನೆಲ್. ಇಲ್ಲಿ ಇದ್ದಾಳೆ ನಮ್ಮ ತನಿಷಾ. ತನಿಷನ್ಗೆ ಸ್ಕೂಲ್ಗೆ ರಜೆ. ಇವತ್ತು ಎಂತ ಮಾಡಿದ್ದ ಚಿಕ್ಕ? ಕೋರಿ ಅಲ್ಲ, ಇದು ಮಟನ್. ತಿನ್ನುವ? ಸೊ ನಾನಿವತ್ತು ಮಟನ್ ಉರುವಲ್ ಮಾಡಿದ್ದೇನೆ, ತುಂಬಾ ರುಚಿಯಾಗಿ ಬರ್ತದೆ. ಸೊ ಬನ್ನಿ ಇವಾಗ ನಾವು ಮಟನ್ ಉರುವಲ್ ಯಾವ ರೀತಿ ಮಾಡುದಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ರೆಸಿಪಿ ಕಂಟಿನ್ಯೂ ಮಾಡೋಣ. ಸೊ ಮೊದ್ಲಿಗೆ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಮಟನ್ ತಗೊಂಡಿದ್ದೀನಿ. ಮೀಡಿಯಂ ಸೈಜ್ ಕಟ್ ಮಾಡಿದ್ದೇನೆ. ಬನ್ನೂರ್ ಮಟನ್ ಇದು. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅರಿಶಿನ ಪೌಡರ್, ಮತ್ತೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ, 3/4 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್, 1/4 ಟೀ ಸ್ಪೂನ್ ಜೀರಾ ಪೌಡರ್, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ 1 ಇಡೀ ನಿಂಬೆಯ ರಸವನ್ನು ಹಿಂಡ್ಕೊಳ್ತಿದ್ದೇನೆ. ಇಷ್ಟನ್ನು ಹಾಕಿ ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಹಾಗೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗ್ಲಿಕ್ಕೆ ಇಟ್ಟು ಬಿಡೋಣ. ಮಸಾಲ ಎಳೆದುಕೊಳ್ಳಿ. ಇನ್ನೊಂದು ಸೈಡ್ ಅಲ್ಲಿ ಬಿಸಿ ನೀರು ಇಟ್ಕೊಂಡಿದ್ದೇನೆ. ಅದು ಸ್ವಲ್ಪ ಬಿಸಿ ಆದ ನಂತರ ಅದರಲ್ಲಿ ಸ್ವಲ್ಪ ಪೋರ್ಷನ್ ಅನ್ನು ಒಂದು ತಟ್ಟೆಗೆ ಹಾಕೊಂಡು ಅದಕ್ಕೆ ಒಂದು 15 ರಿಂದ 20 ಗೋಡಂಬಿ ಹಾಕೊಳ್ತಿದ್ದೇನೆ. ಉಳಿದ ನೀರೇನು ಬಿಸಿಯಾಗಿದೆ ಅದಕ್ಕೆ ಒಂದು 10 ರಿಂದ 12 ಬ್ಯಾಡ್ಗೆ ಮೆಣಸನ್ನು ಹಾಕೊಂಡು ಈ ರೀತಿ ನೀರಲ್ಲಿ ಸರಿಯಾಗಿ ಕುದಿಸ್ಬೇಕು. ಈ ರೀತಿ ಆಗ್ಬೇಕು. ಚಂದ ಕುದಿ ಉಬ್ಬಿ ಬರಬೇಕು. ಇವಾಗ ಕುದಿ ಬಂದ ನಂತರ ಅದನ್ನು ತಣ್ಣಗಾಗ್ಲಿಕ್ಕೆ ಒಂದು ಪ್ಲೇಟಿಗೆ ಹಾಕಿ, ನಂತರ ಏನು ಗೋಡಂಬಿಯನ್ನು ನೆನೆಸಿಟ್ಕೊಂಡಿದ್ದೇವೆ ಅದನ್ನು ಕೂಡ ತಣ್ಣಗಾಗ್ಲಿಕ್ಕೆ ಹಾಕಿ ಮಿಕ್ಸಿಗೆ ನೀರ್ ಸಮೇತ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬರ್ಬೇಕು. ಬ್ಯಾಡ್ಗಿ ಚಿಲ್ಲಿ ಮತ್ತೆ ಗೋಡಂಬಿಯನ್ನು ಒಟ್ಟಿಗೆ ಪೇಸ್ಟ್ ಮಾಡ್ಕೊಳ್ಳೋದು. ಇನ್ನೊಂದು ಬದಿಯಲ್ಲಿ ಪ್ಯಾನಿಗೆ ಎಣ್ಣೆ ಹಾಕೊಂಡು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಇವಾಗ ನಾವು ಪ್ರಿಪೇರ್ ಮಾಡಿದ ಮಸಾಲವನ್ನು ಹಾಕೊಳ್ಳೋಣ. ಉರುವಲ್ ಇದು ಮಸಾಲ ಇದು. ಇದನ್ನು ಈ ರೀತಿ ಎಣ್ಣೆಯಲ್ಲಿ ಕರೆಕ್ಟ್ ಆಗಿ ಫ್ರೈ ಮಾಡಬೇಕು. ಮಸಾಲ ಎಣ್ಣೆಯನ್ನು ಎಳೆದುಕೊಳ್ಬೇಕು. ಅಷ್ಟರ ತನಕ ನಾವು ಫ್ರೈ ಮಾಡ್ಬೇಕಾಗುತ್ತೆ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಇದರ ಜೊತೆನೆ ಒಂದು ಸಣ್ಣ ತುಂಡು ಬೆಲ್ಲ ಸಮೇತ ಹಾಕೊಂಡು ಈ ರೀತಿ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪನೇ ನೀರ್ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಒಮ್ಮೆಲೆ ಎಲ್ಲ ನೀರ್ ಹಾಕೊಳ್ಳೋದಲ್ಲ. ಈ ರೀತಿ ಒಂದ್ಸಲ ನೀರ್ ಹಾಕಿ ಕರೆಕ್ಟ್ ಆಗಿ ಎಲ್ಲಾನು ಮಿಕ್ಸ್ ಆದ ನಂತರ ಪುನಃ ಸ್ವಲ್ಪ ನೀರ್ ಹಾಕಿ, ಯಾಕಂದ್ರೆ ಇದು ಮಸಾಲ ಕುಕ್ ಆಗ್ಲಿಕ್ಕೆ ಸುಮಾರು ಟೈಮ್ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ನೀರಾಗಿ ಈ ರೀತಿ ನೀರನ್ನು ಮಿಕ್ಸ್ ಮಾಡಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಮಸಾಲವನ್ನು ಫ್ರೈ ಮಾಡೋದೇ ಒಂದು ದೊಡ್ಡ ಕೆಲಸವಾಗಿರುತ್ತೆ. ಯಾಕಂದ್ರೆ ಮಸಾಲ ಎಣ್ಣೆ ಬಿಡುವ ತನಕ ನಾವು ಅದನ್ನು ಲಿಡ್ ಮುಚ್ಚಿ ಹಾಗೆ ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಮೀಡಿಯಂ ಟು ಲೋ ಫ್ಲೇಮ್ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಇವಾಗ ಎಣ್ಣೆ ಬಿಡ್ತಾ ಇದೆ. ಮಸಾಲ ಕುಕ್ ಆಗಿದೆ. ಯಾವಾಗ್ಲೂ ಸ್ಪೂನ್ ಹಾಕ್ತಾ ಇರಿ, ತಳ ಹಿಡಿಯದೆ. ಸೊ ನೋಡ್ಕೊಂಡು ಈ ರೀತಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸ್ ಮಾಡ್ತಾ ಇರ್ಬೇಕು ಮಿಡಲ್ ಅಲ್ಲಿ. ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟಿದೆ. ಸೊ ನಮ್ದು ಮಸಾಲೆ ಕುಕ್ ಆಗಿದೆ. ಇವಾಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವ ಮಟನ್ ಪೀಸಸ್ ಅನ್ನು ಹಾಕೊಳ್ಳೋಣ. ನಾನಿಲ್ಲಿ ಡೈರೆಕ್ಟ್ ಆಗಿ ಮಸಾಲ ಜೊತೆನೆ ಕುಕ್ ಮಾಡ್ಕೊಳ್ತಿದ್ದೇನೆ. ನಿಮ್ಗೆ ಬೇಕಿದ್ರೆ ಟೈಮ್ ಕನ್ಸ್ಯೂಮಿಂಗ್ ಮಾಡ್ಕೊಳ್ಳಿಕ್ಕಿದ್ರೆ ನೀವು ಕುಕ್ಕರ್ ಅಲ್ಲಿ ಉಪ್ಪು ಮತ್ತೆ ಅರಿಶಿನ ಹಾಕಿ ಮಟನ್ ಅನ್ನು ಬೇಯಿಸಿ ನಂತರ ಡೈರೆಕ್ಟ್ ಆಗಿ ಇದಕ್ಕೆ ಹಾಕೊಳ್ಬಹುದು. ನಾನಿವಾಗ ಮಟನ್ ಅನ್ನು ಬೇಯಿಸದೆ ಡೈರೆಕ್ಟ್ ಆಗಿ ಇದಕ್ಕೆ ಹಾಕಿ ಇವಾಗ ಮಸಾಲೆಯಲ್ಲಿ ಕುಕ್ ಮಾಡ್ಕೊಳ್ತಿದ್ದೇನೆ. ಇದು ಒಂದು 3/4 ಗಂಟೆ ಆದ್ರೂ ಕುಕ್ ಆಗ್ಬೇಕು. ಯಾಕಂದ್ರೆ ಮಟನ್ ಅಲ್ವಾ, ಚಿಕನ್ ಆದ್ರೆ ಒಂದು 1/4 ಗಂಟೆಯಲ್ಲಿ ಕುಕ್ ಆಗುತ್ತೆ. ಮಟನ್ಗೆ ಒಂದು 3/4 ಗಂಟೆ ಆದ್ರೂ ಬೇಕಾಗುತ್ತೆ. ಲಿಡ್ ಮುಚ್ಚಿ ಹಾಗೆ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಈ ರೀತಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಮಿಡಲ್ ಅಲ್ಲಿ ಸ್ಪೂನ್ ಹಾಕೊಳ್ಳಿ, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ಯಾಕಂದ್ರೆ ಮಸಾಲ ದಪ್ಪ ಇರುತ್ತಲ್ಲ, ಸೊ ತಳ ಹಿಡಿಯುವ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಸೊ ಮಿಡಲ್ ಅಲ್ಲಿ ಸ್ಪೂನ್ ಹಾಕ್ತಾ ಇರ್ಬೇಕು. ನೋಡಿ ಇವಾಗ ಮಸಾಲೆ ಇಷ್ಟು ಈ ರೀತಿ ದಪ್ಪ ಆಗ್ಬೇಕು. ಮಟನ್ ಎಲ್ಲ ಕುಕ್ ಆಗಿದೆ. ಈ ಮಸಾಲೆ ಏನಿದೆ ಅದು ಈ ರೀತಿ ಎಣ್ಣೆ ಬಿಟ್ಟು ದಪ್ಪ ಬರಬೇಕು. ಅಷ್ಟರ ತನಕ ನಾವು ಈ ಮಸಾಲೆಯನ್ನು ಮಟನ್ ಜೊತೆ ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಗೆ ಗ್ರೇವಿ ಬೇಕಿದ್ರೆ ನೀವು ಇಲ್ಲಿ ಆಫ್ ಮಾಡ್ಕೊಳ್ಬಹುದು. ನಂಗೆ ಇದು ಫುಲ್ ಡ್ರೈ ಆಗಿ ಬೇಕು ಮಸಾಲೆ ಜೊತೆ. ಅದಕ್ಕೋಸ್ಕರ ನಾನು ಓಪನ್ ಇಟ್ಕೊಂಡು ತವಾ ಲಿಡ್ ಮುಚ್ಚದೆ ಈ ರೀತಿ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಈ ರೀತಿ ಕುಕ್ ಮಾಡ್ಕೊಳ್ತಿದ್ದೇನೆ. ಸೊ ಅದು ಅವಾಗ ಮಸಾಲೆ ದಪ್ಪ ಆಗ್ತದೆ. ತಳ ಹಿಡಿಯದೆ ನೋಡ್ಕೊಳ್ಳಿ, ಸೀದ್ ಹೋಗ್ಬಾರ್ದು. ಈ ರೀತಿ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಮಾಡ್ಕೊಂಡು ಹೈ ಫ್ಲೇಮ್ ಅಲ್ಲಿ ಇಟ್ಟು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಈ ರೀತಿ ಮಾಡ್ಕೊಂಡು ತುಂಬಾ ಡ್ರೈ ಆದ ನಂತರ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಇಷ್ಟಾದ್ರೆ ನಮ್ದು ಮಟನ್ ಉರುವಲ್ ರೆಡಿ ಆಗಿದೆ. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ. ತುಪ್ಪದ ಒಗ್ಗರಣೆ ಹಾಕೊಳ್ಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ, ಇದ್ರ ಜೊತೆನೆ ಒಂದು 5 ರಿಂದ 6 ಗೋಡಂಬಿ, ನಂತರ ಒಂದು ಬ್ಯಾಡ್ಗಿ ಚಿಲ್ಲಿಯನ್ನು ಕಟ್ ಮಾಡಿ ಹಾಕೊಳ್ತಿದ್ದೇನೆ. ಇಷ್ಟನ್ನು ಚಂದ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಳ್ಳೆ ಘಮ ಬರುವ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಆಗ್ಬೇಕು. ಅಷ್ಟರ ತನಕ ಫ್ರೈ ಮಾಡಿದ್ರೆ ಸಾಕು. ಇವಾಗ ಇದನ್ನು ಮೇಲ್ಗಡೆಯಿಂದ ನಾವು ರೆಡಿ ಮಾಡಿದ ಮಟನ್ ಉರುವಲ್ಗೆ ಹಾಕೊಳ್ಳೋಣ. ಇಷ್ಟಾದ್ರೆ ನಮ್ದು ಮಟನ್ ಉರುವಲ್ ರೆಡಿ. ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ ಹಾಗೆ ಬಿಸಿಯಾಗಿ ಸರ್ವ್ ಮಾಡಿದ್ರೆ ತುಳುನಾಡು ಸ್ಪೆಷಲ್ ಮಟನ್ ಉರುವಲ್ ರೆಡಿ. ಸೊ ನೀವು ಕೂಡ ಟ್ರೈ ಮಾಡಿ. ಓಕೆ.